ಗಯಾಸುರ. ಗಯಾಸುರನೆಂಬ ರಾಕ್ಷಸನು ತಪಸ್ಸನ್ನು ಮಾಡಿ ತನ್ನ ದೇಹವು ಯಜ್ಞ ಯಾಗಾದಿಗಳಿಗೆ ಉಪಯೋಗವಾಗಬೇಕು ಅಂಥೇಳಿ ಪ್ರಾರ್ಥಿಸ್ತಾನೆ. ಅದು ಬದುಕಿರುವಾಗ ಅಥವಾ ಸತ್ತ ನಂತರವಾಗಲಿ ಉಪಯೋಗವಾಗಬೇಕು ಅಂತ ಬೇಡಿದಾಗ ಶ್ರೀ ಮಹಾವಿಷ್ಣುವು ಅನುಗ್ರಹಿಸ್ತಾನೆ. ಗಯಾಸುರನು ರಾಜ್ಯಪಾಲನೆಯನ್ನು ಚೆನ್ನಾಗಿ ನಿರ್ವಹಿಸ್ತಾ ಇರ್ತಾನೆ. ಆದರೆ ಅವನ ಅನುಚರರು ಕೆಟ್ಟ ಕೆಲಸಗಳನ್ನೇ ಮಾಡ್ತಾ ಇರ್ತಾರೆ. ಗಯಾಸುರನು ಇದನ್ನು ಗಮನಿಸಲಿಲ್ಲ. ಕೇವಲ ವಿಷ್ಣುವಿನ ಆರಾಧನೆಯನ್ನೇ ಮಾಡ್ತಾ ಇರ್ತಾನೆ. ಆದ್ದರಿಂದ ಗಜಾಸುರನನ್ನು ಕೊಲ್ಲಬೇಕು ಅಂತ ಅಂದ್ಕೊಳ್ತಾರೆ. ಆದ್ದರಿಂದ ನಾಯಕನಾದವನು ರಾಜನು ತಾನು ಮಾತ್ರ ಒಳ್ಳೆಯವನಾದರೆ ಸಾಲದು, ಕೆಳಗಿನವರನ್ನು ನೋಡಿಕೊಳ್ಬೇಕು. ಇದರಿಂದ ಗಯಾಸುರನನ್ನು ಕೊಲ್ಲಬೇಕಾದಂತಹ ಪರಿಸ್ಥಿತಿ ಉಂಟಾಗುತ್ತೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಸಮಾವೇಶಗೊಂಡು ಹೇಗೆ ಕೊಲ್ಲುವುದು ಅಂಥೇಳಿ ತೀರ್ಮಾನವನ್ನು ಮಾಡಿಕೊಳ್ತಾರೆ. ಎಲ್ಲರೂ ಗಯಾಸುರನ ಬಳಿಗೆ ಬಂದು ವರವೊಂದನ್ನು ಕೊಡುವಂತೆ ಕೇಳ್ತಾರೆ. ತ್ರಿಮೂರ್ತಿಗಳೇ ಬಂದು ಕೇಳಿದಾಗ ಸಂತೋಷದಿಂದ ಪ್ರಾಣವನ್ನೇ ಕೊಡಲು ಸಿದ್ಧನಾಗಿರುವನು ಅಂತ ಹೇಳ್ತಾನೆ. ಆಗ ತ್ರಿಮೂರ್ತಿಗಳು ಹಾಗೆಯೇ ಆಗಲಿ ಅಂತ ಹೇಳ್ತಾರೆ. ತಾವೆಲ್ಲರೂ ಸೇರಿ ಯಜ್ಞವೊಂದನ್ನು ಮಾಡ್ತಾ ಇರುವುದಾಗಿ, ಅದಕ್ಕೆ ಗಯಾಸುರನ ದೇಹವನ್ನು ಉಪಯೋಗಿಸುವುದಾಗಿ ಹೇಳ್ತಾರೆ. ನೀನು ಯಜ್ಞ ಮುಗಿಯುವ ತನಕ ಮಲಗಿದ್ದು ನಂತರ ಏಳಬೇಕು ಅಂತ ಹೇಳ್ತಾರೆ. ಹೀಗೆ 7 ದಿನವೂ ಯಜ್ಞ ನಡೆಯುತ್ತೆ. 8ನೇ ದಿನ ಕೋಳಿ ಕೂಗಿದಾಗ ಏಳಬೇಕು ಅಂತ ಹೇಳ್ತಾರೆ. ಆಗ ಶಿವನು ಕೋಳಿಯ ರೂಪವನ್ನು ಧರಿಸಿ ಮಧ್ಯರಾತ್ರಿ 1 ಗಂಟೆಗೆ ಕೋಳಿಯಂತೆ ಕೂಗ್ತಾನೆ. ಗಯಾಸುರನು ಬೆಳಗಾಯಿತು ಅಂತ ಹೇಳಿ ಎದ್ದು ಹೇಳ್ತಾನೆ. ಆಗ ದೇವತೆಗಳು, ಇನ್ನೂ ಬೆಳಕಾಗಿಲ್ಲ, ನೀನು ಮಾತು ತಪ್ಪಿರುವೆ, ನಮ್ಮ ಯಜ್ಞ ಪೂರ್ತಿಯಾಗಲಿಲ್ಲ ಅಂತ ಹೇಳ್ತಾರೆ. ಗಯಾಸುರನು ತನ್ನ ದೇಹವನ್ನು ಯಜ್ಞಕ್ಕೆ ಸಮರ್ಪಣೆ ಮಾಡುವಂತೆ ಪ್ರಾರ್ಥಿಸ್ತಾನೆ. ಹೀಗೆ ಅಸುರನಾದರೂ ತ್ಯಾಗಕ್ಕೆ ಸಿದ್ಧನಾಗ್ತಾನೆ ಗಯಾಸುರ. ದೇಹವು ಪವಿತ್ರವಾಗಬೇಕು ಅಂಥೇಳಿ ಕೋರಿಕೆಯನ್ನು ಕೋರ್ತಾನೆ. ಆಗ ಗಯಾಸುರನ ದೇಹವನ್ನು 3 ಭಾಗಗಳಾಗಿ ಮಾಡ್ತಾರೆ. ಶಿರೋಭಾಗವನ್ನು ಗಯಾ ಕ್ಷೇತ್ರದಲ್ಲಿ, ಮಧ್ಯಭಾಗವನ್ನು ಒರಿಸ್ಸಾದಲ್ಲಿ, ಪಾದಗಳ ಭಾಗವನ್ನು ಪಿಠಾಪುರದಲ್ಲಿ ಬೀಳುವಂತೆ ಮಾಡ್ತಾರೆ. ಅಲ್ಲಿಯೇ ಶಿವನು ಸಹ ಕುಕ್ಕುಟೇಶ್ವರ ಸ್ವಾಮಿಯ ರೂಪದಲ್ಲಿ ಪಿಠಾಪುರದಲ್ಲಿ ನೆಲೆಸ್ತಾನೆ.